ದೇವರಿಗೆ ದೀಪ ಹಚ್ಚುವಾಗ ಈ ಒಂದು ನಿಯಮವನ್ನು ಅನುಸರಿಸಿ ಈ ರೀತಿಯಾದಂತಹ ಕಾಮಾಕ್ಷಿ ಅಕ್ಷತ ದೀಪವನ್ನು ಹಚ್ಚುವುದರಿಂದ ನಿಮ್ಮ ಮನೆಯಲ್ಲಿ ಸದಾ ದುಡ್ಡು ತುಂಬಿರುತ್ತದೆ. ಯಾವುದೇ ಕಾರಣಕ್ಕೂ ದುಡ್ಡು ಕಡಿಮೆ ಆಗುವುದಿಲ್ಲ. ಅಂದರೆ ದುಡ್ಡು ಅಕ್ಷಯವಾಗುತ್ತಲೇ ಹೋಗುತ್ತೆ, ದುಡ್ಡು ಬರುತ್ತಲೇ ಹೋಗುತ್ತೆ. ವ್ಯಾಪಾರ ಅಭಿವೃದ್ಧಿ, ಮನೆಯಲ್ಲಿ ಆರ್ಥಿಕ ಪ್ರಗತಿ ಏಳಿಗೆಯಾಗೋದು ಮತ್ತು ಮನೆಯಲ್ಲಿ ಕಷ್ಟದ ಸಾಲಗಳು ಏನಾದರೂ ಇತ್ತು ಅನ್ನೋದಾದರೆ ಅದು ಕೂಡ ತೀರುತ್ತಾ ಬರುವುದು, ಇವೆಲ್ಲವೂ ಆಗುತ್ತೆ. ಅಕ್ಷತ ದೀಪವನ್ನು ಹೇಗೆ ಹಚ್ಚಬೇಕು ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀನಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜು, ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ನೋಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ. ಅಮೃತಧಾರೆ ಫೇಸ್ಬುಕ್ ಪೇಜನ್ನು ನೀವಿನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಪ್ರತಿದಿನ ಸಮಸ್ಯೆಗೆ ಪರಿಹಾರ ಮಾಹಿತಿ ಇರುವಂತಹ ವಿಡಿಯೋಗಳು, ಜ್ಯೋತಿಷ ಶಾಸ್ತ್ರಕ್ಕೆ ದೈವ ಮಾಹಿತಿಗಳು ಮತ್ತು ದೇವರ ಮಾಹಿತಿಗಳು ಎಲ್ಲವೂ ಇದರಲ್ಲಿ ಬರುತ್ತಾ, ಉಚಿತವಾಗಿ ಬರುತ್ತೆ. ನಿಮ್ಮ ಕಷ್ಟ, ದುಃಖ, ಸಮಸ್ಯೆ ಏನೇ ಇದ್ದರೂ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ. ಶಾಶ್ವತವಾಗಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ಹೇಳುತ್ತಾರೆ. ಇನ್ನು ಅಕ್ಷತೆ ದೀಪ ಇರುವಂತಹ ಈ ವಿಡಿಯೋವನ್ನು ನೀವು ಶೇರ್ ಮಾಡಿ. ನಿಜವಾಗ್ಲೂ ಈ ದಿನ ಪೂರ್ತಿ ಚೆನ್ನಾಗಿರ್ತೀರ, ಬೇರೆಯವ್ರಿಗೂ ಒಳ್ಳೆಯದಾಗುತ್ತಲ್ವ, ನಿಮಗೂ ಕೂಡ ಒಳ್ಳೆಯದಾಗಲೇಬೇಕು. 2 ಮಣ್ಣಿನ ದೀಪವನ್ನು ತೆಗೆದುಕೊಳ್ಳಿ. ಒಂದು ಆಕೃತಿಯಲ್ಲಿ ಸ್ವಲ್ಪ ದೊಡ್ಡದೇ ಇರಲಿ, ಇನ್ನೊಂದು ಚಿಕ್ಕದೇ ಇರಲಿ. ಎರಡೂ ದೀಪಕ್ಕೂ ಅರಿಶಿಣವನ್ನು ಚೆನ್ನಾಗಿ ಲೇಪನ ಮಾಡಬೇಕು. ಅದಾದ ಬಳಿಕ ಮೊದಲನೇ ದೀಪ, ದೊಡ್ಡ ದೀಪ ಇರುತ್ತಲ್ಲ, ಅದಕ್ಕೆ ಅಕ್ಕಿಯನ್ನು, 1 ಮುಷ್ಟಿ ಅಕ್ಕಿಯನ್ನು ಸಂಪೂರ್ಣವಾಗಿ ತುಂಬಬೇಕು. ಎರಡನೇ ದೀಪವನ್ನು ಅದರ ಮೇಲ್ಭಾಗದಲ್ಲಿಟ್ಟು ಅದಕ್ಕೆ ಅರಿಶಿಣ ಕುಂಕುಮವನ್ನು ಹಾಕಿ ಭಕ್ತಿಯಿಂದ ಮಲ್ಲಿಗೆ ಎಣ್ಣೆಯನ್ನು ಹಾಕಿ ಅಥವಾ ತುಪ್ಪವನ್ನು ಹಾಕಿ ನಂತರ ಬತ್ತಿಯನ್ನು ಹಾಕಿ ಗಂಧದ ಕಡ್ಡಿ ಹಚ್ಚಿ, ಗಂಧದ ಕಡ್ಡಿ ಕೆಡಿಸುವ ಮೊದಲು ಗಂಧದ ಕಡ್ಡಿಯಲ್ಲಿ ಬರುವಂತಹ ಜ್ಯೋತಿಯ ಮುಖಾಂತರ ನೀವು ದೀಪವನ್ನು ಹಚ್ಚಬೇಕು. ಈ ರೀತಿ ದೀಪವನ್ನು ಹಚ್ಚಿ ನಿಮ್ಮ ಮನೆ ದೇವರ ಬಳಿ ಇಟ್ಟು ಭಕ್ತಿಯಿಂದ ಸಂಕಲ್ಪ ಮಾಡಿ. ಕಷ್ಟಗಳು ನಿವಾರಣೆ ಆಗಬೇಕು, ಆರೋಗ್ಯದಲ್ಲಿ ಸುಧಾರಣೆ ಕಾಣಬೇಕು, ಸಾಲಗಳು ತೀರಬೇಕು, ಗಿರುವಿ ಇಟ್ಟಿರುವ ಚಿನ್ನದ ಆಭರಣಗಳು ಮನೆಗೆ ಬಂದು ಸೇರುವಂತಾಗಬೇಕು, ಮನೆಯ ದರಿದ್ರ ದೋಷಗಳು ನಿವಾರಣೆ ಆಗಬೇಕು, ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ಸದಾ ನೆಲೆಸುವಂತಾಗಬೇಕು, ಅಷ್ಟೈಶ್ವರ್ಯದಿಂದ ಮನೆಯ ಬಡತನ ನಿವಾರಣೆ ಆಗಬೇಕು, ನಮ್ಮ ಮನೆಯನ್ನು ಕಾವಲು ಕಾಯುವ ಹಾಗೆ, ಯಾವುದೇ ದುಷ್ಟಶಕ್ತಿಯು ಬರದೇ ಇರುವ ಹಾಗೆ ಮನೆ ಚೆನ್ನಾಗಿ ಇರುವಂತೆ ನೋಡಿಕೊಳ್ಳಬೇಕು ಅಂತ ಹೇಳುತ್ತಾ ಈ ದೀಪವನ್ನು ಆರಾಧನೆ ಮಾಡಿ ಮನೆಯ ಕಷ್ಟಗಳು ನಿವಾರಣೆ ಆಗುತ್ತೆ. ಕೆಲವೊಂದು ಬಾರಿ ತುಂಬ ಬಡತನದಲ್ಲಿದ್ದವರಿಗೆ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳು 2 ದೀಪವನ್ನು ಉಚಿತವಾಗಿ ನೀಡುತ್ತಾರೆ. ಆ ದೀಪವನ್ನು ಈ ರೀತಿ ಪೂಜೆ ಮಾಡಿದ್ರೆ ಸಾಕು, ಕೇವಲ 30 ದಿನದೊಳಗಾಗಿ ನಿಮ್ಮ ಸಕಲ ಕಷ್ಟಗಳು ಪರಿಹಾರ ಆಗುತ್ತೆ. ಇವತ್ತೇ ಕರೆ ಮಾಡಿ. ಉಚಿತ ಭವಿಷ್ಯ, ಖಚಿತ ಪರಿಹಾರ. ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳು ನಿಮ್ಮ ಜೊತೆಗಿದ್ದಾರೆ.